ಕರ್ನಾಟಕದಲ್ಲಿ ತಮಿಳ್ ಮದರ್ ಟಂಗ್. ಹರೇ ಕೃಷ್ಣ. ನಾನು ನಿಮ್ಮೆಲ್ಲರ ಹತ್ರನೂ ಒಂದು ವಿಷಯ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು, ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅನ್ನಿಸ್ತು ಅಲ್ಲ, ಮಾಡಲೇಬೇಕಿತ್ತು, ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನಿನ್ನೆ ಒಂದು ಸಿನಿಮಾಗೆ ಹೋಗ್ತೀವಿ, ಲೋಕ ಅಂತ ಸಿನಿಮಾ ಹೆಸರು. ವುಮೆನ್ ಇಂಪ್ಲುಯೆನ್ಸ್ ಅನ್ನೋ ಕಾರಣಕ್ಕೆ ಈ ಮೂವಿನ ಚೂಸ್ ಮಾಡಿಕೊಂಡು ತುಂಬ ಇಷ್ಟಪಟ್ಟೆ ಮೂವಿಗೆ ನೋಡೋಕ್ಕೆ ಹೋಗ್ತೀವಿ. ನೋಡೋಕ್ಕೆ ಹೋಗಾದ್ಮೇಲೆ ನಮ್ಗೆ ಅರ್ಥ ಆಗಿದ್ದೇನು ಅಂತ ಅಂದರೆ, ಆಲ್ಮೋಸ್ಟ್ ಅಲ್ಲಿ ಕನ್ನಡದಲ್ಲಿ ಬ್ಯಾಂಗ್ಳೂರಲ್ಲಿ ಸಿನಿಮಾ ಮಾಡಿದ್ದಾರೆ, ಕನ್ನಡನೂ ಬಳಸಿದ್ದಾರೆ. ಆದರೆ ಬ್ಯಾಂಗ್ಳೂರನ್ನ ತುಂಬ ಹೀನಾಯವಾಗಿ ತೋರಿಸ್ಬಿಟ್ಟಿದ್ದಾರೆ. ಹೀನಾಯವಾಗಿ ಅಂದರೆ ಬರೀ ಬ್ಯಾಂಗ್ಳೂರಲ್ಲಿ ರೇವ್ ಪಾರ್ಟೀಸ್ ನಡೆಯುತ್ತೆ, ಗಾಂಜಾ ಡ್ರಗ್ಸು ಇರುತ್ತೆ ಅನ್ನೋ ಥರದ್ದು ಶೋ ಮಾಡಿ ತೋರಿಸಿದ್ದಾರೆ. ಅಂದರೆ ನನಗೆ ಅರ್ಥ ಆಗದೆ ಇರೋದು ಇನ್ನೊಂದು ಏನು ಅಂತ ಅಂದರೆ, ಕರ್ನಾಟಕದಲ್ಲಿ ತಮಿಳ್ ಯಾವಾಗ ಮದರ್ ಟಂಗ್ ಆಯಿತು? ಕರ್ನಾಟಕದಲ್ಲಿ ತಮಿಳ್ ಮದರ್ ಟಂಗ್ ಯಾವಾಗ ಆಯಿತು ಅಂತ ನನಗಂತೂ ಕ್ಲಾರಿಟಿ ಇಲ್ಲ. ನಿಮ್ಗೇನಾದರೂ ಗೊತ್ತಿರೋ ದಯವಿಟ್ಟು ಹೇಳ್ಬೋದು. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ ಅಂದರೆ, ಆ ಸಿನಿಮಾದಲ್ಲಿ ವಿಲನ್ ಬಂದು ಗೌಡ, ಅವ್ರು ಬಳಸ್ತಿರೋ ಮದರ್ ಟಂಗ್ ಬಂದು ತಮಿಳ್. ಕನ್ನಡ ಅಲ್ವಾ ಬಳಸ್ಬೇಕಾಗಿರೋದು? ಕನ್ನಡ ಬಳಸ್ತೀರಾ, ತಮಿಳ್ ಬಳಸ್ತಿದ್ದಾರೆ. ಅಷ್ಟು ಕೂಡ ನಾಲೆಡ್ಜ್ ಇಲ್ದಿರ ಹೇಗೆ ಸಿನಿಮಾ ಮಾಡ್ತಾರೆ? ಇನ್ನೊಂದು ಏನು ಅಂತ ಅಂದರೆ, ಬ್ಯಾಂಗ್ಳೂರ್ ಹುಡುಗಿರೆಲ್ಲರೂ ಡಗರ್ ಅನ್ನೋದನ್ನ ಬಳಸಿದ್ದಾರೆ. ತದನಂತರ ಇದನ್ನ ಎಡಿಟ್ ಮಾಡಿ ನಾವು ಮೂವಿ ಹಾಕ್ತೀವಿ ಅಂತಲೂ ಹೇಳಿದ್ದಾರೆ, ಆದರೆ ಅದನ್ನ ಮಾಡಿಲ್ಲ. ಆ ಕೆಲಸ ಈಗೂ ಆಗಿಲ್ಲ, ಯಾಕಂದರೆ ನಿನ್ನೆ ನಾವು ಸಿನಿಮಾ ನೋಡಿರೋದು. ಇನ್ನೂ ಅದು ಹಾಗೆ ಮೂವಿ ಹೋಗ್ತಿದೆ ಹೊರತು ಇನ್ನೂ ಏನು ಎಡಿಟ್ ಆಗಿಲ್ಲ. ಅದು ಇದ್ರ ಬಗ್ಗೆ ಅಟ್ಲೀಸ್ಟ್ ಸಿನಿಮಾ ನೋಡಿ, ನಮ್ಮ ಶೆಟ್ಟಿ ಅವರು ಸಿನಿಮಾ ನೋಡಿ ಅವ್ರದೇ ಬ್ಯಾನರಲ್ಲಿ ಪ್ರಮೋಟ್ ಮಾಡ್ತಿದ್ದಾರೆ ಅಲ್ಲ, ಅಟ್ಲೀಸ್ಟ್ ಅವರಾದರೂ ಕೇಳಿರ್ಬೋದಾಗಿತ್ತು. ಅವರು ಸಹ ಅದನ್ನ ಮಾಡ್ತಿಲ್ಲ. ನಮ್ಮ ಬ್ಯಾಂಗ್ಳೂರ್ನ ಏನಂತ ಅಂದ್ಕೊಂಡು ಏನನ್ನ ಶೋ ಮಾಡಕ್ಕೆ ಹೋಗ್ತಿದ್ದೀರಾ, ಏನಂತ ಹೇಳಕ್ಕೆ ಹೋಗ್ತಿದ್ದೀರಾ? ಹಿಂಗೆ ಆದರೆ ನಮ್ ಏನಂತ ಬೆಲೆ ಇದೆ? ಕನ್ನಡದವರು ಎಲ್ಲರನ್ನೂ ನಾವು ಪ್ರೀತಿಸ್ತೀವಿ, ಎಲ್ಲರನ್ನೂ ನಾವು ಗೌರವಿಸ್ತೀವಿ. ಆದರೆ ನಮಗೆ ಗೌರವ ಕೊಟ್ಟಿಲ್ಲ ಅಂತ ಅಂದರೆ, ನಮಗೆ ಗೌರವ ಸಿಕ್ಕಿಲ್ಲ ಅಂತ ಅಂದರೆ ನಾವು ಯಾರ ಹತ್ರ ಕೇಳೋದು? ಕನ್ನಡದವ್ರು ನಾವು ಈಗಲೂ ಎಚ್ಚೆತ್ಕೊಂಡಿಲ್ಲ, ಕನ್ನಡದವ್ರು ನಾವು ಹಿಂಗೆ ಎಲ್ಲ ಸಿನಿಮಾಗಳನ್ನೂ ಬೆಳೆಸ್ತೀವಿ ಅಂತ ಹೋಗ್ತಿದ್ರೆ, ಬೆಳೆಸೋಣ ಬೇಡ ಅಂತಲ್ಲ, ಆದರೆ ನಮಗೆ ಮರ್ಯಾದೆ ಇರೋ ಕಡೆ ನಾವು ನಿಲ್ಲಬೇಕು, ಮರ್ಯಾದೆ ಇಲ್ಲದೆ ಇರೋ ಕಡೆ ನಾವು ನಿಲ್ಲಬಾರ್ದು. ದಯವಿಟ್ಟು ಈಗಾದರೂ ಎಚ್ಚೆತ್ಕೊಳ್ಳೋಣ. ದಯವಿಟ್ಟು ಈಗಾದರೂ ಎಚ್ಚೆತ್ಕೊಳ್ಳಿ ಕನ್ನಡದವರು. ಇಲ್ಲ ಅಂದರೆ ನಮ್ಮ ಕನ್ನಡನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪ್ರಮೋಟ್ ಮಾಡ್ತಿದ್ದಾರೆ, ಒಂದೊಂದು ರೀತಿಯಲ್ಲಿ ತೋರ್ಸಕ್ಕೆ ಹೋಗ್ತಿದ್ದಾರೆ. ನೀವೇ ನೋಡ್ತಿದ್ದೀರಾ, ತುಂಬ ಕಾಂಟ್ರವರ್ಸಿಗಳು ಸಹ ಬರ್ತಿರೋದು. ಆದರೆ ಇದೆಲ್ಲ ನೀವು ಬಂದು ಒಂದು ಕಡೆ ಜೀವನ ಕಟ್ಕೊತಿದ್ದೀರಾ ಅಂದರೆ, ನೀವು ಜೀವನ ಕಟ್ಕೊಳ್ಳೋತಿರೋ ಜಾಗಕ್ಕೂ ನೀವು ಬೆಲೆ ಕೊಡಬೇಕಾಗುತ್ತೆ. ನಾವು ಹೇಳಿ ಬೆಲೆ ಕೊಡಿಸ್ಕೊಳ್ಳೋದಲ್ಲ, ನೀವು ಬೆಲೆ ಕೊಡಬೇಕಾಗುತ್ತೆ. ನೀವು ನಮ್ಮ ಜಾಗದಲ್ಲಿ ಬಂದಿರ್ತಿರೋರು, ನಾವೆಲ್ಲ ನಿಮ್ಮ ಜಾಗದಲ್ಲಿ ಬಂದಿರ್ತಿರೋರು. ಅದೇ ನಾವು ನಿಮ್ಮ ಜಾಗಕ್ಕೆ ಬಂದರೆ ನಾವು ನಿಮ್ಗೆ ಮರ್ಯಾದೆ ಕೊಡ್ತೀವಿ. ನಿಮ್ಮ ಜಾಗಗಳಿಗೆ ನಾವು ಬಂದಾಗ ನಾವು ಮರ್ಯಾದೆ ಕೊಡ್ತೀವಿ. ಅಂದಮೇಲೆ ನೀವು ನಮ್ಮ ಜಾಗದಲ್ಲಿ ಇದ್ದೀರಾ ಅಂದಮೇಲೆ ನೀವು ನಮಗೆ ಮರ್ಯಾದೆ ಕೊಡಬೇಕಲ್ವಾ? ಅದು ಕೇಳಿ ನಾವು ಪಡೆಯೋದಲ್ಲ, ನಾವು ಕೇಳಿದಿರಾನೇ ನೀವು ಕೊಡಬೇಕಲ್ವಾ?